ಮಾಡಿದ್ರೆ ಮನೆ ಅಂತ, ಹೊಡಿದ್ರೆ ಹೊಲ ಅಂತ, ಮನೆ ಸ್ವಚ್ಛಿದ್ರೆ ಮನಸ್ಸು ಸ್ವಚ್ಛ ಇರ್ತದೆ ಅಂತ ಹಂಗೆ ಹೇಳ್ತಾ ಇವತ್ತಿನ ನನ್ನ ಸೋಮವಾರದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ಲಾಗ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿರಿ ಏನೇನು ಐತಿ ಹೆಂಗಿಲ್ಲ ಅಂತಂದು. ಹಂಗೆ ಹೊಡಿದ್ರೆ ಹೊಲ ಅಂತ, ಮಾಡಿದ್ರೆ ಮನೆ ಅಂತ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತ ಹೇಳ್ತಾ, ಇವತ್ತು ಸೋಮವಾರ ಐತಿ. ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಕೆಲಸ ಮುಗಿಸ್ಕೊಂಡು, ಕೆಲಸ ಅಂದ್ರೆ ಹಂಗಲ್ರಿ, ಕಸ ಹೊಡ್ಕೊಂಡು ನೆಲ ಬರ್ಸ್ಕೊಂಡು ಬಾಣೆ ತಿಕ್ಕೊಂಡು ಜಳಕ ಅದು ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೀವಿ. ಈಗ ಚಹಾ ಮಾಡ್ಕೊಂಡು ಒಂದೆರಡು ಟೋಸ್ಟ್ ತಿಂತೀವಿ. ತಿಂದು ನಮ್ಮ ಮನೆಯವರಿಗೆ ಅಡುಗೆ ಮಾಡ್ಬೇಕು. ಅಡುಗೆ ಮಾಡಿಕೊಟ್ಟು ನಮ್ಮ ಇವತ್ತಿನೆಲ್ಲ ಅವನ್ನ ಕಂಟಿನ್ಯೂ ಮಾಡ್ತೀವಿ. ನೋಡಿರಿ, ನನ್ನ ಮಗಳು ನನ್ನ ಜೊತೆನೇ ಎದ್ಬಿಡ್ತಾಳೆ ರೀ. ಬೆಳಗ್ಗೆನ ಮಲ್ಕೊಳಂಗಿಲ್ಲ ರೀ ಈಕಿ. ನಾ ಯಾವಾಗ ಹೇಳ್ತಾನಲ್ಲ ಅವಾಗ ನನ್ನ ಜೊತೆನೇ ಎದ್ಬಿಡ್ತಾಳೆ ಈಕಿನೂ. ಈಕಿಗೂ ಸ್ವಲ್ಪ ಟೋಸ್ಟ್ ತಿನ್ನಿಸ್ತಾನೆ, ಚಹಾ ಒಳಗೆ ತಿನ್ನಿಸಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸೋಮವಾರ ಇತ್ತಲ್ರಿ, ಹೀಗಾಗಿ ಯಜಮಾನ್ರು ಬೆಳಗ್ಗೆ ಪೂಜೆ ಮಾಡ್ಯಾರ ನೋಡ್ರಿ. ಈ ರೀತಿ ಪೂಜೆ ಮಾಡ್ತಾರೆ. ಅವ್ರಿಗೆ ಪೂಜೆ ಮಾಡ್ಲಿಕ್ಕಂದ್ರೆ ಸಮಾಧಾನ ಆಗೋದಿಲ್ಲ. ಒಟ್ಟು ಡೈಲಿ ಪೂಜೆ ಇರ್ಬೇಕು ರೀ ಅವ್ರ ಮನ್ಯಾಗ, ಅಂದ್ರೆ ಮನೆ ಶಾಂತ ಆಗಿರ್ತೈತಲ್ರಿ. ಧೂಪ ದೀಪ ಪೂಜೆ ಉದಿನ ಕಡ್ಡಿ ಎಲ್ಲ ಬೆಳಗ್ಗೆ ಮಸ್ತಿಗೆ ಪೂಜೆ ಮಾಡಿ ದೇವ್ರ ನಮಸ್ಕಾರ ನೋಡಿರಿ ಫ್ರೆಂಡ್ಸ. ಚಹಾ ಮತ್ತು ಟೋಸ್ಟ್ ತೊಗೊಂಬಂದನೀಗ. ಈಗ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸಮ್ಮ ಚಾನ ಮತ್ತು ಟೋಸ್ಟ್ ತಿನ್ನೋಣ ನಾವು. ಓಕೆ ರೀ, ಬರ್ರಿ ಚಾ ಕುಡಿ ಬರ್ರಿ ಎಲ್ಲರೂ. ಬರ್ರಿ ನೋಡಿರಿ ಫ್ರೆಂಡ್ಸ್, ಈಗ ಅಡುಗೆನೂ ಮಾಡಿದ್ಯಾ, ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ಯಾ. ನಮ್ಮ ಯಜಮಾನ್ರು ಊಟ ಮಾಡ್ತಾರೆ ನೋಡ್ರಿ. ಈಗ ರೀ ಏನು ಊಟ ಮಾಡತ್ತೀರಿ? ಹೌದಾ, ನೋಡಿರಿ ಅಡುಗೆ ಆಗೈತಿ, ಊಟ ಮಾಡತ್ತಾರೆ. ನಾನೀಗ ಸ್ವಲ್ಪ ನಿನ್ನಿದು ದೋಸೆ ಹಿಟ್ಟೈತಿ, ಅದನ್ನ ಮಾಡ್ಕೊಂಡು ನಾನು ನಾಷ್ಟ ಮಾಡ್ತೇನೆ. ನಾಷ್ಟ ಮಾಡಿ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ನೆಲ ಒರೆಸ್ಕೊಂಡು ಕಸ ಹೊಡ್ಕೊಂಡು ನೆಲ ಒರೆಸೈತ್ರಿ. ಈಗ ಮತ್ತೊಂದು ಸಲ ಮನೆ ಎಲ್ಲ ಹರಗೈತಿ, ಇನ್ನೊಂದು ಸಲ ಕಸ ಹೊಡ್ಕೋಬೇಕು. ನಾಷ್ಟ ಮಾಡ್ಕೊಂಡು ಒಗ್ಯಾನ ಮಾಡ್ಬೇಕು. ಸ್ವಲ್ಪ ಬಂಡೆಗೆ ತಿಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಅಂತ ನೋಡಿರಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಹಿಟ್ಟು ಹೋಗಿತ್ತು, ನಮ್ದು ದೋಸೆ ಮಾಡ್ಕೊಂಡು ತಿನ್ನತ್ತೇನೆ. ಅವ್ರಿಗೆ ರೊಟ್ಟಿ ಮಾಡಿಕೊಟ್ಟೆ, ಅವ್ರು ತಿಂದು ಹೋದ್ರೆ ಏನೋ ದೋಸೆ ತಿನ್ಬೇಕು ನೋಡಿ. ನಾಷ್ಟ ಮಾಡ್ಬೇಕು. ಟೈಮ್ 11 ಆಯ್ತು. ಎಷ್ಟು ಲಘು ಮಾಡ್ಬೇಕಂದ್ರೆ ಆಗೋದಿಲ್ಲ. ಈಗಿನ ಕರ್ಕೊಂಡು ನಾಷ್ಟ ಮಾಡ್ತೇನೆ ರೀ. ಈಗ ಬರ್ರಿ ನಾಷ್ಟ ಮಾಡೋಣ ಬರ್ರಿ. ನೋಡಿರಿ ಫ್ರೆಂಡ್ಸ, ನಾನು ನಾಷ್ಟ ಮಾಡಿದೆ. ನನ್ನ ಮಗಳಿಗೆ ರಾಗಿದ ಗಂಜಿ ಮಾಡಿ ಕುಡಿಸಿದ್ದೆ. ಹಾಕಿ ಮಲ್ಕೊಂಡ್ಲಿ. ಈಗ ನಾನೀಗ ಅಷ್ಟು ಕೆಲಸನೂ ಶುರು ಮಾಡ್ಕೊತೇನೆ ನೋಡಿರಿ. ಈಗ ನೋಡಿರಿ, ಕಿಚನ್ ಎಲ್ಲ ಹಿಂಗಾಗೈತಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಒಂದು ನೋಡಿರಿ ಬಾಂಡೆ ಅದಾವ, ಮತ್ತೊಂದು ಬಕೆಟ್ ಒಗ್ಯಾನ ಅದಾವ, ಮತ್ತು ನೋಡಿರಿ ಮನೆ ಹಿಂಗೆಲ್ಲ ಹರಗೈತಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ, ಟೇಬಲ್ ಮೇಲೆ ಅದು ಹೆಂಗೆ ಬೇಕಾದಂಗೆ ಸಾಮಾನು ಇಟ್ಟು ಹೋಗ್ಯಾರ ಮನೆಯವರು. ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೇನಂದ್ರಿ ನಿಮ್ಮ ಮುಂದೆ. ನೋಡಿರಿ ಫ್ರೆಂಡ್ಸ, ಜೋಳ ಹಾಸು ಮಾಡ್ಬೇಕು. ಈಗ ಹಿಟ್ಟು ಖಾಲಿ ಆಗೈತಿ, ಜೋಳದ ಹಿಟ್ಟು. ಜೋಳ ಹಾಸು ಮಾಡಿ ಒಗ್ಯಾನ ಹೋಗೋದನ್ನಿ. ಈಗ ನಾವು ಬಾಂಡೆ ತಿಕ್ಕೋಬೇಕು. ಮತ್ತು ನನ್ನ ಮಗಳು ಜೋಳ ಹಾಸು ಮಾಡ್ತಾರೆ ನೋಡಿರಿ. ಈಗ ಮತ್ತು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಏನೋ ಲೈಟಿಂಗ್ ಮಾಡ್ಬೇಕು. ಇನ್ನು ಕೆಲಸ ಸಿಕ್ಕಾಬಿಟ್ಟಿದ್ವಿ ಮನ್ಯಾಗ. ಏನಿಲ್ಲ, ಜೋಳದಾಗ ಕ್ಲೀನ್ ಅದಾಗ ಹಂಗೇನಿಲ್ಲ, ಆದರೂ ಸ್ವಲ್ಪ ಹಂಗೆ ಕೇರ್ಕೊಂಡು ತಗೋತಾನೆ. ಜೋಳ ಹಸು ಮಾಡಿ ರೆಡಿ ಮಾಡ್ತೇನೆ ರೀ. ಈಗ ನೋಡ್ರಲ್ಲೇ ಜೋಳ ಹಸು ಮಾಡಿ ಚೀಲ ತುಂಬಿಟ್ಟಾನೆ. ಈಗ ಅವ್ರು ಬಂದು ಈಗ ಮಧ್ಯಾಹ್ನದಾಗಂತೂ ಆಗೋದಿಲ್ಲ ರೀ ಅವ್ರಿಗೆ ಹಾಕಿಸ್ಕೊಂಬರಕ್ಕೆ. ಸಂಜೆ ಮುಂದೆ ಹೋಗ್ತಾರ, ಯಾಕಂದರೆ ಈಗ ಕೆಲಸ ಇರ್ತೈತೆ ಅವ್ರದ್ದು. ನೋಡಿರಿ, ಅಷ್ಟು ಮನೆಯೆಲ್ಲ ಕಸ ಹೊಡೆದೆಲ್ಲ ಕ್ಲೀನ್ ಮಾಡ್ಕೊಂಡಾನಿ. ಈಗ ಒಗ್ಯಾನೂ ಮಾಡೇನ್ರಿ, ಒಗ್ಯಾನಾಗ್ಯಾವ. ಈಗ ಬರೀ ಹಾಕಿ ಮಲ್ಕೊಂಡ್ರ ನೋಡಿರಿ. ಬಾಂಡೆ ನೋಡಿರಿ, ಎಷ್ಟು ಬಾಂಡೆ ನಾನು ಅಷ್ಟು ಬಾಂಡೆ ತಿಕ್ಕೋಬೇಕು ನೋಡಿರಿ. ನಾ ಈಗ ನೋಡ್ರಲ್ಲೇ ಇದನ್ನೆಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡಾನಿ. ಕಟ್ಟೆಲ್ಲ ಏನು ಪರವಾಗಿಲ್ಲ. ಈಗ ಅಷ್ಟು ಬಾಂಡೆ ತಿಕ್ಕೋಬೇಕು ರೀ. ಬಾಂಡೆ ತಿಕ್ಕೊಂಡು ಮುಂದಿನ ಲಾಗ್ನ ಕಂಟಿನ್ಯೂ ಮಾಡ್ತಾನಂತ ನೋಡಿರಿ ಫ್ರೆಂಡ್ಸ್. ಬಾಂಡೆನೂ ತಿಕ್ಕಿದೆ ನೋಡಿರಿ. ಸಿಂಕ್ ಹೆಂಗೆ ಕಾಣತೈತಿ. ಈಗ ಬಾಂಡೆ ಇದ್ರೆ ಅದರ ಇದನ್ನು ಬೇರೆ ಐತ್ರಿ. ಬಾಂಡೆ ಇರ್ಲಿಕ್ಕಂದ್ರೆ ಅದು ಕಲ್ಲೇ ಬೇರೆ ಕಾಣ್ತೈತಿ ರೀ. ಬಾಂಡೆನೂ ತಿಕ್ಕಿದೆ ನೋಡಿರಿ. ನಾಗಲೆ ಅಂದಂಗೆ ಮಾಡಿದ್ರೆ ಮನೆ, ಹೂಡಿದ್ರೆ ಹೊಲ ಅನ್ನೋ ಹಂಗೆ ನೋಡಿರಿ. ಎಲ್ಲನೂ ಕ್ಲೀನಾಗಿ ಮಾಡೀನಿ ನೋಡಿರಿ. ಹಿಂಗಾಗೈತೆ ಮನೆ. ಈಗ ಆಗ ಫಸ್ಟಿಗೆ ನೋಡಿದ್ರಲ್ಲಿ ಹೆಂಗಾಗಿತ್ತು. ಅವಾಗ ಜೋಳ ಹಸು ಮಾಡಿಟ್ಟಾನೆ, ಒಯ್ತಾರೀಗ ಅವರು. ಈ ರೀತಿ ಮನೆ ಕ್ಲೀನ್ ಆಗೈತಿ. ಮತ್ತೇನೈತೆ ರೀ, ಈಗ ಸ್ವಲ್ಪ ಲೈಟಾಗಿ ಏನರ ಊಟಕ್ಕೆ ಮಾಡ್ಕೊಂಡು ತಿಂದು ಮಕ್ಕೊಂಡ್ಬಿಡ್ತೇವೆ ನೋಡಿರಿ. ಯಾಕಂದರೆ ಸುಸ್ತು ಭಾಳ ಇರ್ತೈತೆ ರೀ. ಬೆಳಿಗ್ಗೆ 6:30 ಎದ್ದಿರ್ತಾನಲ್ಲ, ಭಾಳ ಸುಸ್ತಾಗಿರ್ತೈತೆ ರೀ. ಓಕೆ ರೀ, ಥ್ಯಾಂಕ್ ಯು, ಧನ್ಯವಾದ.